ಒಂದು ಹಸಿರು ಕಾಡಿನಲ್ಲಿ ಹಲವಾರು ಕಾಗೆಗಳು ವಾಸಿಸುತ್ತಿದ್ದವು. ಎಲ್ಲ ಹಣ್ಣುಗಳನ್ನು ಸಂತೋಷದಿಂದ ತಿನ್ನುತ್ತಾ ಹಸಿವು ಮರೆಯಾಗುತ್ತಿತ್ತು. ಒಂದು ದಿನ ಕೊಳೆಯದ ನದಿ ತೀರದಲ್ಲಿ ಹಲವಾರು ರುಚಿಯಾದ ಹಣ್ಣುಗಳು ಬಿದ್ದಿದ್ದವು. ಆದರೆ ನದಿ ತುಂಬಾ ವೇಗವಾಗಿ ಹರಿಯುತ್ತಿತ್ತು ಮತ್ತು ಅದರ ಬಳಿ ಹಾರುವುದು ಅಪಾಯಕಾರಿ. ಎಲ್ಲ ಕಾಗೆಗಳು ಹಾರಾಡುತ್ತಾ ಹಣ್ಣು ತಿನ್ನಲು ಯತ್ನಿಸಿತು. ಆದರೆ ಕೆಲವು ನದಿಗೆ ಬಿದ್ದು ಅಪಾಯಕ್ಕೊಳಗಾಗುತ್ತವೆ. ಆ ವೇಳೆಗೆ ಒಂದು ಬುದ್ಧಿವಂತ ಕಾಗೆ ಯೋಚಿಸಿತು, ಹೆಚ್ಚು ಶಕ್ತಿಯ ಬದಲು ನಾವು ಬುದ್ಧಿಯನ್ನೇ ಬಳಸೋಣ. ಅದು ಮರದ ದೊಡ್ಡ ಡಾಳೆಯನ್ನು ನದಿಯ ಮೇಲೆ ಎಲ್ಲಿದರೆ ಹಲವು ಕಾಗೆಗಳು ಅದನ್ನು ಸೇತುವೆಯಾಗಿ ಬಳಸಿಕೊಂಡು ಹಣ್ಣು ತಿನ್ನಲು ಹಾರಾಡಿದವು. ನದಿ ದಾಟಿದಾಗ ಎಲ್ಲರೂ ಸುರಕ್ಷಿತವಾಗಿ ಹಣ್ಣು ತಿನ್ನಲು ಸಾಧ್ಯವಾಯಿತು. ಆ ದಿನದಿಂದ ಎಲ್ಲಾ ಕಾಗೆಗಳು ಬುದ್ಧಿವಂತಿಕೆಯ ಮಹತ್ವವನ್ನು ಅರಿತವು ಮತ್ತು ಆ ಬುದ್ಧಿವಂತ ಕಾಗೆ ಎಲ್ಲರಿಗೂ ಹೇಳಿತು, ಬುದ್ಧಿಯೇ ಶಕ್ತಿ, ಬಲವಲ್ಲ. ಬುದ್ಧಿಯಿಂದ ದೊಡ್ಡ ಅಪಾಯವನ್ನು ಜಯಿಸಬಹುದು.